ಆಯುರ್ವೇದಿಕ್ ಗಿಡಮೂಲಿಕೆಗಳಲ್ಲಿ ಸಿಗುವಂತಹ ಅದ್ಭುತವಾದ ಬೀಜಗಳಿದು. ಈ ಬೀಜಗಳಿಂದ ಏನು ಪ್ರಯೋಜನ ಅಂದರೆ ನೀವು ಡೈ ಮಾಡ್ಬೋದು. ಹೇರ್ ಡೈ ನೋಡಿ ಮಾಡಿದ್ದೀನಿ. ಈ ಬೀಜದಿಂದ ಮಾಡಿರೋ ಹೇರ್ ಡೈ ನೀವು ನಂಬಲ್ವಾ? ಬನ್ನಿ ಇವತ್ತಿನ ವೀಡಿಯೋ ವಿತ್ ಲೈವ್ ಎಕ್ಸಾಂಪಲ್ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೇವಲ ಈ ಬೀಜಗಳಲ್ಲಿ ನೋಡಿ, ಈ ಬೀಜಗಳಲ್ಲಿ ಮಾಡಿರೋ ಅದ್ಭುತವಾದ ಹೇರ್ ಡೈ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಯೂಸ್ ಮಾಡ್ಬೋದು. ಸೋಷಲ್ ಮೀಡಿಯಾಲಿದ್ದೀವಿ, ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಬೇಡ ರೀ, ಆ ಮೆಥಡ್ ನೋಡಿದ್ರೆ ನೀವೇ ಹೇಳ್ತೀರಾ ಹೇಮಾ ಪ್ಯಾಚ್ ಟೆಸ್ಟ್ ಬೇಡ, ಹಾಗೆ ಮಾಡ್ಕೋಬೋದು ಅಂತ. ಸೊ ನೋಡಿ, ಒಂದ್ಸಲ ಆ ಬೀಜ ನೋಡ್ಕೊಂಬಿಡಿ, ನಿಮ್ಗೇನಾದ್ರು ಗೊತ್ತಾಯ್ತಾ ಯಾವ ಬೀಜ ಅಂತ. ಇದು ವರ್ಲ್ಡ್ ವೈಡ್ ಪ್ರೂವನ್. ನಾನು ಹೊಸ್ದಾಗೇನೂ ಹೇಳ್ತಿಲ್ಲ. ಪ್ರಪಂಚದಾದ್ಯಂತ ಆಯುರ್ವೇದಿಕ್ಕಲ್ಲಿ ಇದಿದೆ. ನೋಡ್ಕೊಂಡ್ರಾ? ಈ ಅದ್ಭುತವಾದ ಹೇರ್ ಡೈ ಯಾವ ರೀತಿ ಮಾಡಿದೆ ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳಿದೆ, ಅದನ್ನು ಪಾಲಿಸ್ಬೇಕಾಗತ್ತೆ. ನಾನು ಹೇಳಿರ್ತೀನಿ ಇದೇ ಪಾತ್ರೆ ಉಪಯೋಗಿಸ್ಕೋಬೇಕು, ಇದೇ ಮೆಥಡ್ ಮಾಡಬೇಕು. ಎಸ್. ಸೊ ಬೀಜ, ಈ ಎರಡು ಅದ್ಭುತವಾದ ಬೀಜದಲ್ಲಿ ನಿಮಗೆ ಸುಮಾರು 4ರಿಂದ 5 ಚಮಚದಷ್ಟು ಹೇರ್ ಡೈ ರೆಡಿ ಆಗುತ್ತೆ. ಇನ್ಯಾಕೆ ತಡ ಮಾಡೋದು? ಕೇವಲ ಇದೆರಡು ಬೀಜದಿಂದ ಮಾಡಿರುವಂಥ ಅದ್ಭುತವಾದ ಹೇರ್ ಡೈ, ಕೆಮಿಕಲ್ ಫ್ರೀ ಹೇರ್ ಡೈ. ಈ ಬೀಜನ ಶುದ್ಧೀಕರಣ ಮಾಡಿದ್ರೆ ನಿಮ್ಗೆ ಅತಿ ಅದ್ಭುತವಾದ ಹೇರ್ ಡೈ ರೆಡಿ ಆಗುತ್ತೆ. ಯಾವುದಿದು ಬೀಜ ಅಂತ ಕೇಳ್ತೀರಾ? ಬಂದೇ ಇರಿ, ವಿಡಿಯೋಗೆ ಹೋಗೋಣ. ಸೊ ಈ ಅದ್ಭುತವಾದ ಹೇರ್ ಡೈನ ಯಾವ ರೀತಿ ಮಾಡಿದೆ ನೋಡಿ. ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಈ ಬೀಜದಿಂದ ಮಾಡಿರೋದು. ಇದು ಕಲರ್ ನೋಡಿ, ಬೆಳ್ಳಕ್ಕಿದೆ. ಇದು ನೋಡಿ, ಇದು ಪ್ರೋಸೆಸ್ ಆದಮೇಲೆ ಈ ರೀತಿ ಆಗುತ್ತೆ. ಕೆಮಿಕಲ್ ಫ್ರೀ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಹಾಕೋಬೋದು. ಇದು ಜಾದು ಮಾಡೋಂಥ ಅದ್ಭುತವಾದ ಸೀಡ್ಸ್, ಬೀಜಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ವೀಡಿಯೋಗೆ ಹೋಗಿ ಮುಂಚೆ ಕೆಲವೊಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ಹೋಗೋಣ ವೀಡಿಯೋಗೆ. ಕೆಲವೊಬ್ಬರಿಗೆ ಚಿಕ್ಕ ಕ್ಲಾರಿಫಿಕೇಷನ್ಸ್ ಕೊಟ್ಬಿಡೋಣ. ನೆಸೆಸಿಟಿ ಇಲ್ಲ, ಪಾಪ ಅವರು ನೋಡಲಿ ಅಂತ. ಸೊ ಇದು ಯಾವುದೇ ಗಿಮಿಕ್ ಇಲ್ಲ, ಎಲ್ಲೂ ಫಿಕ್ಸಿಂಗ್ ಇಲ್ಲ. ಕೂದಲು ನನ್ನ ಸ್ವಂತ ಕೂದಲು. ಓಕೆನಾ? ಸ್ಟೆಪ್ ನಂಬರ್ 1, ಯಾಕೆ ಹೇಮಾ ಡೈ ಹಚ್ಕೋತಿದ್ಯಾ? ಎಸ್, ಹಚ್ಕೋತೀನಿ. ಅದಕ್ಕೆ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಹೇಳ್ಬಿಡೋಣ. ನೋಡಿ, ನೀವು ಯಾವುದೇ ಡೈ ಹಚ್ಕೊಳ್ಳೋಕೆ ಮುಂಚೆ ಫಸ್ಟು ಈ ಥರ ಕೋಮ್ ಮಾಡ್ಕೋಬೇಕು, ಆಯಿತಾ? ಕೋಮ್ ಮಾಡ್ಕೊಂಡು ಹಚ್ಕೊಳ್ಳೋದು. ಇದು ನನ್ನ ಸ್ವಂತ ಕೂದಲು ಫ್ರೆಂಡ್ಸ್, ಆಯಿತಾ? ಗಿಮಿಕ್ ಇಲ್ಲ, ಏನಂತೀವಿ, ಏನು ಫಿಕ್ಸಿಂಗ್ ಇಲ್ಲ. ಸೊ ನೋಡಿ, ಕಾಣಿಸ್ತಿದೆಯಾ ಕೂದಲು ಕಾಣಿಸ್ತಿದೆಯಾ ಫ್ರೆಂಡ್ಸ್? ಎಸ್. ಯಾಕೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಕಾಣಿಸ್ತಿದೆಯಾ? ಕೂದಲಿದೆ ಅಲ್ವಾ? ಕೂದಲಿದೆ ಅಲ್ಲ? ಏನಾದ್ರು ಫಿಕ್ಸ್ ಮಾಡ್ಕೊಂಡಿದ್ದೀನಾ? ಇಲ್ಲ ಅಲ್ಲ, ಸ್ವಂತ ಕೂದಲಲ್ವಾ? ಯಾಕೆ ಹೇಮಾ ಅಂದರೆ, ಒಂದು 2-3 ಜನ ಅಂತ ಹೇಳ್ಬೋದು, ಒಂದೇ ಐಡಿಯವರು ಪಾಪ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ ನಂಗೆ ನೆಗೆಟಿವ್ ಕಮೆಂಟ್ ಹಾಕ್ಕೊಳ್ಳೋದಕ್ಕೆ. ಅವ್ರಿಗೆ ತಲೆಯಲ್ಲಿ ಕೂದಲೇ ಇಲ್ಲ. ನಿನಗೆ ಕಣ್ಣಿಲ್ಲ ಅಲ್ವಾ? ನಿನಗೆ ಕಣ್ಣಿಲ್ಲ ಅಂದರೆ ಕನ್ನಡಕ ಹಾಕ್ಕೊಂಡು ಬಂದು ನೋಡು. ಜೆಂಟ್ಸು ಮಾಡೋಕ್ಕೆ ಕೆಲಸ ಇರಲ್ಲ, ತಿನ್ಕೊಂಡಿರ್ತವೆ. ಈ ಥರ ಬಂದು ಹೆಂಗಸರಿಗೆ ಕಮೆಂಟ್ ಹಾಕ್ತಾರೆ. ಇದು ಸ್ವಂತ ಕೂದಲು, ನಿಮಗೆ ಕೂದಲೇ ಇಲ್ಲ, ಮತ್ತು ಇದೇನಿದು ಪಿಗ್ಗ? ಕಮೆಂಟ್ ಮಾಡಿ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡು, ಮುಟ್ಟಾಳ. ಓಕೆ, ಅದೊಂದು ಏನಂತೀವಿ, ಒಬ್ಬನೇ ಅಥವಾ ಇಬ್ಬರು ಇರ್ಬೋದು, 4-5 ಐಡಿ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಕಾರ್ಯ ಏನೂ ಇರಲ್ಲ, ತಿನ್ಕೊಂಡು ಬಿದ್ದಿರ್ತಾರೆ. ಅವ್ರು ಹಾಕಿರೋ ಕಮೆಂಟಿಗೆ ನಂಗೆ ನೆಸೆಸಿಟಿ ಇಲ್ಲ ಅವ್ನು ಹೇಳೋಕ್ಕೆ. ಇನ್ನೊಂದು 2-3 ಅದಕ್ಕೆ ಸೇರ್ಕೊಂಡು ಕಮೆಂಟ್ ಹಾಕಿದ್ವು. ಹೆಂಗಸ್ರು ಹಾಕಲ್ಲ, ಗಂಡಸರು ಮಾಡೋಕ್ಕೆ ಪಂಗ ಇರಲ್ವಲ್ಲ. ಫ್ರೀಯಾಗಿ ಲೇಡೀಸ್ ಚಾನಲ್ನ ಶಿಫ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂಥವ್ರಿಗೆ. ಗೊತ್ತಾಯ್ತಾ? ಮುಟ್ಟಾಳ ಅಂತಲೇ ಹೇಳ್ಬೋದು ನಿಮ್ಮಂಥವ್ರಿಗೆ. ಓಕೆ ಫ್ರೆಂಡ್ಸ್, ಕೆಲವ್ರಿಗೆ ಕೊಡಬೇಕಾಗಿತ್ತು, ಸರಿಯಾಗಿ ಕೊಟ್ಟಿದ್ದೀನಿ. ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ ಏನೇನು ರೆಡಿ ಮಾಡ್ದೆ ಅಂತ. ಈಗ ನಾನು ಇಂಡಿಯನ್ ಬ್ಲೂಬೆರೀಸ್ ಅಂತ ಹೇಳ್ತೀವಿ ಇದನ್ನು, ಆಯಿತಾ? ಇದು ಸ್ವಲ್ಪ ಹಣ್ಣು, ಓವರ್ ಹಣ್ಣಾಗಿರೋದನ್ನ ನಾನು ರೆಮಿಡಿಗೆ ಯೂಸ್ ಮಾಡ್ತೀನಿ, ಹೇರ್ ರೆಮಿಡಿಗೆ. ಹಣ್ಣಾಗಿರೋದನ್ನ ಹೊಟ್ಟೆಗೆ ತಿನ್ನೋಣ. ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಉಪ್ಪು ನೀರಲ್ಲಿ ಅಥವಾ ವಾಮ್ ವಾಟರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಡಿ, ಅಥವಾ ಉಪ್ಪು ನೀರಲ್ಲೇ ಇಡಿ, ಆಯಿತಾ? ಅಥವಾ ಕುಡಿಯೋ ನೀರಿಗೆ ಉಪ್ಪು ಹಾಕಿ ಇಡಿ ಒಳಗಡೆ ಇಂಟೇಕ್ ತೊಗೋಬೇಕಾದ್ರೆ. ಈಗ ಸ್ವಲ್ಪ ರೈಪಾಗಿರೋ, ಜಾಸ್ತಿ ಓವರ್ ರೈಪ್ನ ನಾನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಥರ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಬಟ್ ಒಂದು ವೀಡಿಯೋನ ಮಾತ್ರ ನಿಮ್ಗೆ ಶೇರ್ ಮಾಡ್ತೀನಿ, 2ನೇ ವೀಡಿಯೋನ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಓಕೆ, 2 ವೀಡಿಯೋ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಒನ್ ಇಸ್ ಬ್ಲ್ಯಾಕ್ ಹೇರ್ ಡೈ, ಇನ್ನೊಂದು ಬರ್ಗ್ಯಾಂಡಿ. ಅದನ್ನು ನಾನು ಹೇಳ್ತೀನಿ ಬರ್ಗ್ಯಾಂಡಿ ನೆಕ್ಸ್ಟ್ ವೀಡಿಯೋ. ಇವಾಗ ಬ್ಲ್ಯಾಕ್ ಹೇರ್ ಡೈಗೆ ನಾನಿಲ್ಲಿ
ಬೀಜಗಳನ್ನ ತಗೋತಾ ಇದ್ದೀನಿ. ಈ ಬೆರೀಸ್ದು ಬೀಜ ತಗೋತಾ ಇದ್ದೀನಿ. ಈ ಬೀಜನ ನೀವು ಒಣಗಿಸಿ ಒಂದು ಇಡೀ ಬಿಸಿಲಲ್ಲಿ ಹಾಕಿ, ಒಳ್ಳೆ ಬಿಸಿಲಲ್ಲಿ ಹಾಕಿದ್ರೆ ಪೌಡ್ರಾಗಿ ಬರುತ್ತೆ. ಅದು ಚೆನ್ನಾಗಿ ಒಣಗಿದ್ರೆ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಳ್ಳಿ. ವರ್ಷಾನುಗಟ್ಟಲೆ ಇಟ್ಕೊಳ್ಳಿ, ಆಯಿತಾ. ಅದಕ್ಕೆ ಕುಡಿಯೋ ನೀರು ಹಾಕಿ ಮತ್ತು ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು, ಆವಾಗ ನಿಮಗೆ ಡ್ರೈ ಆಗುತ್ತೆ. ಈಗ ನಾನು ಎಳೆದೇ ತೊಗೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದು ಡ್ರೈ ಆಗಿರಬೇಕು, ಆಯಿತಾ. ನೋಡಿ ಈ ಥರ ಬರುತ್ತೆ. ಇದರಲ್ಲಿ ಟ್ಯಾನಿನ್ ಅಂತಿದೆ, ಫ್ಲೇವರಾಯ್ಡ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ವಿಟಮಿನ್ ಸಿ ಇದೆ. ಇದಿಷ್ಟು ಯಾವಾಗ ವರ್ಕ್ ಆಗೋದು ಅಂದರೆ ನೀವು ಕಬ್ಬಿಣದ ಬಾಣಲಿ ತೊಗೊಂಡಾಗ. ನೀವು ಬೇರೆ ಬಾಣಲಿ ತೊಗೊಂಡ್ರೆ ಇದು ಯಾವುದೂ ವರ್ಕ್ ಆಗೋಲ್ಲ, ನಿಮ್ಗೆ ಕಪ್ಪು ಕಲರ್ ಆಗೋದೇ ಇಲ್ಲ. ಸೊ ಹಿಂದಿನ ದಿನ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಬಾಣಲಿಲಿ ಹಾಕಿ, ಅದಕ್ಕೆ ಕುಡಿಯೋ ನೀರು ಹಾಕಿಲ್ಲ, ಆ ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೆನಲ್ಲ ಬ್ಲೂಬೆರಿ ವಾಟ್ರು, ಅದನ್ನು ಹಾಕೋತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಪ್ರೋಸೆಸ್ಸಲ್ಲಿ ಅದು ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ನೋಡಿ ಗೊತ್ತಾಗ್ತಿದೆಯಾ ಕಲರು? ಇದೇ ನೀರು ಹಾಕೋತೀನಿ, ಆಯಿತಾ. ಈ ಏನಿದೆಯೋ ಇದರಲ್ಲಿ ರೆಸಿಡ್ಯೂ ಅದೆಲ್ಲ ಇದೆಯಲ್ಲ, ಅದು ಬರ್ಗ್ಯಾಂಡಿಕ್ ಕಲರಿಂಗಿಗೆ ಯೂಸ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, 2 ಥರ ಕಲರಿಂಗ್ ಮಾಡ್ಕೋತಾ ಇದ್ದೀನಿ ಅಂತ, ಆಯಿತಾ. ಇವಾಗ ಇದು ಹೇಳಿದ್ದೀನಿ ನಿಮಗೆ. ಸೊ ಇದನ್ನು ಕಲಿಸ್ಬಿಟ್ಟು ಅದೇ ನೀರಲ್ಲಿ ಕಲಿಸ್ಬೇಕು, ಕುಡಿಯೋ ನೀರಲ್ಲಿ ಕಲಿಸ್ಬೇಡಿ. ಇದನ್ನು ಓವರ್ ನೈಟ್ ಮುಚ್ಚಿಟ್ಬಿಡಿ, ಆಯಿತಾ. ಈಗ ಸೈಮಲ್ಟೇನಿಯಸ್ಸಾಗಿ ನಾನು ಬರ್ಗ್ಯಾಂಡಿಗೂ ಮಾಡ್ಕೋತಾ ಇದ್ದೀನಿ. ಬಟ್ ಬರ್ಗ್ಯಾಂಡಿ ನೋಡಿ ಈ ಥರ ಇವಾಗ ನಾನು ಹಣ್ಣನ್ನ ಸ್ಕ್ವೀಸ್ ಮಾಡಿಟ್ನಲ್ಲ, ಅದರಲ್ಲಿ ಬರ್ಗ್ಯಾಂಡಿ ಆಗುತ್ತೆ, ಅದರಲ್ಲಿ ಹೇರ್ ಡೈ ಆಗೋಲ್ಲ. ಇದು ಮೇಲ್ಗಡೆದು, ಇದು ನೆಕ್ಸ್ಟ್ ಡೇದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬರ್ಗ್ಯಾಂಡಿಗೆ ಮಾಡಿರೋ ವೀಡಿಯೋ. ಕಪ್ಪು ಹೇರ್ ಡೈ ಇದಾಗಲ್ಲ. ಬಟ್ ಅದ್ರ ಡೌನ್ ಪಾರ್ಟ್, ಕೆಳಗಡೆ ಪಾರ್ಟಲ್ಲಿದೆ ನೋಡಿ, ಇದು ಫುಲ್ ಕಪ್ಪಗಾಗೋಗಿದೆ. ಹೋಲ್ ನೈಟ್ ಹಾಗೆ ಬಿಡಬೇಕು. ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಕಬ್ಬಿಣದ ಬಾಣಲೆ ಬಿಟ್ಟು ಬೇರೆ ಬಾಣಲೆ ಇದ್ದರೆ ನಿಮ್ಗೆ ಕಪ್ಪಗೆ ಬರೋಲ್ಲ, ಯಾಕಂದರೆ ವಿಟಮಿನ್ ಸಿ, ಐರನ್ ರಿಯಾಕ್ಟ್ ಆಗಬೇಕು, ಆಯಿತಾ. ಸೊ ಇದನ್ನು ಅಪ್ಲೈ ಮಾಡಿ ಅರ್ಧ ಗಂಟೆಯಿಂದ 1 ಗಂಟೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಕೂದಲು ಲೆಂತ್ಗೆಲ್ಲ ಅಪ್ಲೈ ಮಾಡೋಕ್ಕೆ, ಆಯಿತಾ. ನೀವು ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಬೇಕಾದ್ರಷ್ಟೇ ಶ್ಯಾಂಪು ನಾನು ರೆಕಮೆಂಡ್ ಮಾಡಲ್ಲ, ಸೀಗೆಕಾಯಿ ರೆಕಮೆಂಡ್ ಮಾಡ್ತೀನಿ. ಅದು ಹೋಮ್ ಮೇಡ್ ಸೀಗೆಕಾಯಿ ಇಸ್ ಬೆಟರ್, ಆಯಿತಾ. ಅಥವಾ ಮೈಲ್ಡ್ ಶ್ಯಾಂಪು ತೊಗೊಂಬಂದು ₹2 ಶ್ಯಾಂಪು ಪ್ಯಾಕೆಟ್ ತರಿಸ್ತಿರಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ₹2 ಶ್ಯಾಂಪು ಪ್ಯಾಕೆಟ್ ಇಸ್ ನಾಟ್ ರೆಕಮೆಂಡೆಡ್, ಕೆಮಿಕಲ್ ಇದೆ. ಬಟ್ ಯೂಸ್ ಮಾಡದೇ ಇರೋರು, ಅದನ್ನೇ ಬೇಕು ಅನ್ನೋರಿಗೆ ದ ಆಲ್ಟರ್ನೇಟಿವ್ ಅಷ್ಟೇ, ಅದು ಆಲ್ಟರ್ನೇಟಿವ್, ಆಯಿತಾ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನ್ ಗ್ರೇಸ್ ವ್ಲಾಗ್ಸ್. ನಾನು ಹಿಮ. ಇದು ಬಂದುಬಿಟ್ಟು ಬರ್ಗ್ಯಾಂಡಿಕ್ ಕಲರ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವತ್ತೂ ಈ ಹಣ್ಣು ಕಪ್ಪಗಾಗಲ್ಲ, ಬೀಜ ಮಾತ್ರ ಕಪ್ಪಗಾಗತ್ತೆ. ಯಾಕೆ ಹೇಳಿ? 3 ಪದಾರ್ಥಗಳು ಇದೆ ಅದರಲ್ಲಿ ಅಂತ ಹೇಳಿದ್ದೀನಿ ನಾನು, ಸೈಂಟಿಫಿಕಲಿ ಪ್ರೂವ್ಡ್. ಈ ಹಣ್ಣು ಏನಿದ್ರು ಬರೀ ತಿನ್ನೋದಕ್ಕೆ ಮತ್ತು ಬರ್ಗ್ಯಾಂಡಿ ಕಲರ್ ಯೂಸ್ ಮಾಡ್ಬೋದು, ಆಯಿತಾ. ಅದು ನೆಕ್ಸ್ಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಕಪ್ಪಗೆ ಬಂದಿದೆ ಅಂತ. ಸೊ ಇದು ಬರ್ಗ್ಯಾಂಡಿ ಕಲರ್ಗೆ, ಅದು ಕಪ್ಪು ಕಲರ್ ಇರೋ ಹೇರ್ ಡೈಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಈಗ ಸೀಸ್ನಲ್ ಫ್ರೂಟು, ಅದಕ್ಕೆ ಈ ಸೀಸನಲ್ಲೇ ಈ ಹೇರ್ ಡೈ ತೋರಿಸ್ತಾ ಇದ್ದೀನಿ. ನಿಮ್ಗೆ ದಾರಿಯಲ್ಲೆಲ್ಲ ಎಣ್ಣೆ ಸಿಗುತ್ತೆ. ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಿ ಅಲ್ಲ, ನಾನು ಒಂದು ಬಾಕ್ಸ್ ತರಿಸಿಟ್ಕೊಂಡಿದ್ದೀನಿ, ಆಯಿತಾ. ಈಗ ಸೀಸನಲ್ ಫ್ರೂಟ್ಸ್ ಬಿಡಬೇಡಿ, ಚೆನ್ನಾಗಿ ತಿನ್ನಿ, ಗ್ಲೋನೋ ಬರುತ್ತೆ, ಹೇರ್ ಡೈಯೂ ಆಗುತ್ತೆ. ಈಗ ಇದಕ್ಕೆ ಪಾಯಿಂಟ್ ಬಂದುಬಿಡ್ತೀನಿ. ಈ ಥರ ಇದೆ ಹಣ್ಣು, ಓಕೆ. ಇದು ಸೈಂಟಿಫಿಕ್ ಆಗಿ ನಾನು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ. ಹಣ್ಣು ಈ ಥರ ಇದೆ. ಈ ಥರ ಇರೋ ಹಣ್ಣನ್ನ ಇಡೀ ದಿನ ರಾತ್ರಿ ನಾನು ನಿಮ್ಮ ಜೊತೆ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನೋಡಿ. ಅದನ್ನು ನೆನೆಸಿಟ್ಟೆ, ನೋಡೋಣ ಹಣ್ಣಲ್ಲಿ ಇಟ್ ವಿಲ್ ವರ್ಕ್ ಅಂತ. ಹಣ್ಣಲ್ಲಿ ಆಗಲ್ಲ. ಹಣ್ಣಲ್ಲಿ ನೋಡಿ ಇದೇ ಥರ ಇದೆ, ಕಲರ್ ಕಾಣ್ತಿದೆಯಾ ನಿಮಗೆ? ಅದೇ ಥರ ಇದೆ. ಯಾಕೆ ಬೀಜ ರಾಮಬಾಣ? ಬರ್ತೀನಿ, ಸೈಂಟಿಫಿಕ್ಕಾಗಿ ಹೇಳ್ಬೇಕಲ್ಲ. ಇದರಲ್ಲಿ ಫ್ಲೆವೆನಾಯ್ಡ್ಸ್ ಅಂತ ಇದೆ, ಟ್ಯಾನಿಂಗ್ ಅಂತ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆಯಿತಾ. ಇದು 3 ಇದೆ. ವಿಟಮಿನ್ ಸಿನೂ ಇದೆ, ಅದು ನೆಕ್ಸ್ಟ್ ಬರ್ತೀನಿ. ವಿಟಮಿನ್ ಸಿ ಹಾಗೆ ಇಡಿ, ಪಕ್ಕಕ್ಕೆ ಬರ್ತೀನಿ ನಾನು ನೆಕ್ಸ್ಟ್. ಇದು 3 ಈ ಬೀಜಗಳಲ್ಲಿದೆ. 2 ಆಪ್ಷನ್. ಇದನ್ನು ಒಣಗಿಸಿ ಪುಡಿ ಮಾಡಿ, ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು, ಮಾಯ್ಶ್ಚರೈಸರ್ ಇರಬಾರ್ದು. ಪುಡಿ ಮಾಡಿ ಡಬ್ಬದಲ್ಲಿ ಇಟ್ಕೊಳ್ಳಿ, ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಒದ್ದೆ ಸ್ಪೂನ್ ಇಲ್ಲ, ಕುಡಿಯೋ ನೀರಲ್ಲಿ ಕಲಸಿ ಹಚ್ಕೋಬೋದು. ಪಾಯಿಂಟ್ ನಂಬರ್ 1 ಟು ಬಿ ನೋಟೆಡ್. ಇದೆಲ್ಲ ಯಾವಾಗ ವರ್ಕ್ ಆಗುತ್ತೆ ನೋಡಿ, ಹಿಂಗಿರೋದು ಬೀಜದಲ್ಲಿ ಮಾತ್ರ ವರ್ಕ್ ಆಗೋದು, ನಾಟ್ ದ ಫ್ರೂಟ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನಾನು. ಫ್ರೂಟ್ ವರ್ಕ್ ಆಗಲ್ಲ ನೋಡಿ, ಫ್ರೂಟ್ ಹಾಗೆ ಇದೆ. ಮತ್ತೆ ರಿಪೀಟೆಡ್, ರೈಟ್, ಮತ್ತೆ ರಿಪೀಟ್ ಮಾಡಿದ್ದೀನಿ ಟು ಬಿ ಸೈಂಟಿಫಿಕಲಿ ನೋಟಲ್ಲಿ ಹೇಳಬೇಕಾದ್ರೆ. ನೆಕ್ಸ್ಟ್ ಇನ್ಸ್ಟೆಂಟಾಗಿ ಮಾಡಬೇಕಾದ್ರೆ ಇದು ರಾತ್ರಿಯೆಲ್ಲ ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಎಕ್ಸೆಟ್ರಾ ಅದ್ರ ಬಗ್ಗೆ ನಾನು ಹೇಳಲ್ಲ. ಟ್ಯಾನಿಂಗ್ ಇದೆ, ಫ್ಲೇವನಾಯ್ಡ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ವಿಟಮಿನ್ ಸಿ ಇದೆ ಅಂತ ನಾನು ಹೇಳಿದೆ. ಇದರಲ್ಲಿ ಈ ವಿಟಮಿನ್ ಸಿ ಬಂದುಬಿಟ್ಟು ನಮಗೆ ಐರನ್ ಬಾಣ್ಲಿಲಿ ಹಾಕಿದಾಗ ಮಾತ್ರ ಇಡೀ ದಿನ ರಾತ್ರಿ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, ಅದರ್ವೈಸ್ ನಾಟ್, ಆಯಿತಾ. ಇದನ್ನು ನಾನು ಐರನ್ ಬಾಣ್ಲಿಗೂ ಹಾಕಿ ನೋಡಿದೆ, ಇಲ್ಲ ಹಾಗೇ ಇದೆ. ಸೊ ನಮಗೆ ಆ ಸೀಡಲ್ಲಿ, ಆಯಿತಾ, ಇದು ಬಂದ್ಬಿಟ್ಟು ನ್ಯಾಚುರಲ್ ಸೀಡಲ್ಲಿ ಟ್ಯಾನಿನ್ ಅಂತ ಇದೆಯಲ್ಲ, ಅದು ಬಂದ್ಬಿಟ್ಟು ನ್ಯಾಚುರಲ್ ಡೈ.
ನಮ್ಮ ಬುಡನ ಕಪ್ಪಗೆ ಮಾಡ್ತಾ ಬರುತ್ತೆ, ಆಯಿತಾ. ಸೊ ಇದು ರಾಮಬಾಣ ಅಂತಲೇ ಹೇಳ್ಬೋದು, ನಾಟ್ ದಿಸ್ ದ ಒಳಗಡೆ ಇರೋ ಬೀಜ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಾ? ಎಸ್. ಓಕೆ, ಇದನ್ನು ಅಪ್ಲೈ ಮಾಡಿ ಸುಮಾರು ನೀವು ಅರ್ಧ ಗಂಟೆಯಿಂದ 1 ಅವರ್ ಇರಬೇಕಾಗತ್ತೆ. ಇದ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಬೇಕಾಗತ್ತೆ. ನಿಮಗೆ ಇದು ಸ್ಮೂತಾಗಿ ಬೇಕು ಪೇಸ್ಟು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದು ನೀರು, ಇದು ಸ್ವಲ್ಪ ಲಿಕ್ವಿಡ್ ಆಗಿರಲಿ ಅಂತ, ಆಯಿತಾ. ನಾನು ಇದನ್ನು ಸುಮಾರು 1-2 ಸಲ ಅಪ್ಲೈ ಮಾಡಿದ್ದೀನಿ ನನ್ನ ಕೂದಲಿಗೆ, ಆಯಿತಾ. ಸೊ ನಿಮಗೆ ಬೇಕಿದ್ದರೆ ಇದನ್ನು ಡ್ರೈ ಮಾಡಿ ಒಣಗಿಸಿ ಡಬ್ಬದಲ್ಲಿ ಹಾಕಿದ್ರೆ ಇಟ್ಕೊಳ್ಬೋದು, ಅಥವಾ ಈ ಥರನೂ ಮಾಡ್ಬೋದು. ಓಕೆ, ಸೊ ಕೂದಲಿದೆ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಮುಟ್ಟಾಳ್ರಿಗೆ ಕಮೆಂಟ್ ಹಾಕಿದರು, ಅವ್ರಿಗೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಕೂದಲು, ಸ್ವಂತ ಕೂದಲು, ಇಷ್ಟುದ್ದ ಕೂದಲನ್ನ ನಾವು ಫಿಕ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ, ಕಾಮನ್ ಸೆನ್ಸ್ ಕ್ವೆಶ್ಚನು. ಮತ್ತು ಅದು ಲೋಟಸ್ ಸ್ಟೆಮ್ ಅಂತ ಹೇಳಿದ್ದೀನಿ, ಪದೇ 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 ಅದೇ ಕ್ವೆಶ್ಚನ್ಸು. ನಾನು ವೀಡಿಯೋಲಿ ಹೇಳಿರ್ತೀನಿ ಇನ್ಫಾರ್ಮೇಷನ್ಸ್, ನೀವು ಅದು ನೋಡಿರಲ್ಲ, ಸ್ಕಿಪ್ ಮಾಡಿರ್ತೀರ, ಬಂದಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ವಿತೌಟ್ ಗಿವಿಂಗ್ ದ ಪ್ರಾಪರ್ ಇನ್ಫಾರ್ಮೇಷನ್ಸ್ ನಾ ಹೆಂಗೆ ವೀಡಿಯೋ ಮಾಡೋಕ್ಕೆ ಸಾಧ್ಯ, ಆಯಿತಾ. ಸೊ ಇದನ್ನು ಧಾರಾಳವಾಗಿ ನೀವು ಮನೇಲಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಈ ಅದ್ಭುತವಾದ ಜಾಮೂನು ಅಂದರೆ ಇಂಡಿಯನ್ ಬ್ಲೂಬೆರಿ ಅಂತ ಹೇಳ್ತೀವಿ, ಇದು ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಕಮ್ಮಿಂಗ್ ಟು ದ ಪಿಗ್ಮೆಂಟೇಷನ್ ಪಾಯಿಂಟ್ ಆಫ್ ವ್ಯೂ ಆರ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಯಥೇಚ್ಛವಾಗಿ ಇದನ್ನು ತಿನ್ನಿ. ಈಗ ಸೀಸ್ನಲ್ ಫ್ರೂಟು ಧಾರಾಳವಾಗಿ ಇದು ಫ್ರೆಶ್ಶಾಗಿ ಸಿಗುತ್ತೆ, ಡೈ ಹಚ್ಕೊಳ್ಳಿ, ಹೊಟ್ಟೆಗೂ ತಿನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಇದು ಡೈಯೇ, ಆಯಿತಾ, ಬ್ಲ್ಯಾಕ್ ಕಲರ್ ಡೈ. ನೆಕ್ಸ್ಟ್ ವೀಡಿಯೋಲಿ ಯಾವ ರೀತಿ ಬರ್ಗ್ಯಾಂಡಿ ಮಾಡೋದು, ಬ್ರೌನ್ ಮಾಡೋದು ಇದನ್ನು ಅಂತ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ. ನೆಗೆಟಿವ್ ಕಮೆಂಟ್ಸ್, ನನ್ನ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನನಗೆ ಸೈಂಟಿಫಿಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಅರ್ಧಂಬರ್ಧ ನಾಲೆಜ್ ಇರೋರಿಗೆ ಏನು ಮಾಡ್ತಾರೆ, ಬಂದಿಲ್ಲಿ ಹಾಕ್ತಾರೆ ಕಮೆಂಟ್ಸ್ನ ಅಲ್ವಾ. ಸೊ ತಲೆ ಕೆಡಿಸ್ಕೊಳ್ದೆ ಇವತ್ತಿನ ವೀಡಿಯೋನ ನೋಡಿದ್ರೆ ಅಲ್ಲ, ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ. ಫಸ್ಟ್ ತಿನ್ನಿ, ಬೀಜನ ಒಣಗಿಸಿ ಪುಡಿ ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.